ನಮಸ್ತೆ ಎಲ್ಲರಿಗೂ. ತುಂಬ ದಿನದ ನಂತರ ಮತ್ತೆ ಅಂಗಳದ ಒಂದಷ್ಟು ವಿಶೇಷತೆಯನ್ನು, ಇದು ಮಳೆಗಾಲವಾದ್ದರಿಂದ ಎಲ್ಲ ಹೂಗಳು ತಂತಾನೆ ಅಂದರೆ ಸಾಕಷ್ಟು ಜೋಪಾನ ಅಂದರೆ ಕೈತೋಟವನ್ನು ನಾವು ತುಂಬ ಜಾಗ್ರತೆಯಾಗಿ ಈ ಮಳೆಗಾಲದಲ್ಲಿ ಅದನ್ನು ಹದವಾಗಿ ನೋಡಿಕೊಳ್ಳದೆ ಇದ್ದರೆ ಅದರ ಫಲಗಳು ಕೂಡ ನಾವು ನಿರೀಕ್ಷಿಸಿದ ಹಾಗೆ ಬರೋದಿಲ್ಲ. ಆದರೂ ನಾನು ಕೆಲವೊಂದು ಕಾರಣಗಳಿಂದ ಆ ವಿಡಿಯೋಗಳನ್ನು ಹಾಕಲಿಕ್ಕೆ ಆಗದ ಕಾರಣ, ವಿಡಿಯೋ ಹಾಕೋದು ಮಾತ್ರ ಅಲ್ಲ, ನನ್ನ ಕೆಲವೊಂದು ದಿನಚರಿಗಳಲ್ಲಿ ಏರುಪೇರಾಗಿತ್ತು. ಕೆಲವೊಂದು ವೈಯಕ್ತಿಕ ಕಾರಣಗಳಿಂದಾಗಿ ಆರೋಗ್ಯ, ಸಹೋದರಿಯ ಸಾವು, ಸಾಕಷ್ಟು ನೋವಿನ ವಿಚಾರಗಳ ನಡುವೆ ನಾನು ಈ ಎಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ, ಜಾಲತಾಣದಲ್ಲಿ ಹೆಚ್ಚು ಕ್ರಿಯೇಟಿವ್ ಆಗಿ ತೊಡಗಿಸ್ಕೊಳ್ಳಿಕ್ಕಾಗದ ಕಾರಣ ಆ ಸಂದರ್ಭದಲ್ಲೂ ಪ್ರಕೃತಿ ನನ್ನ ಕೈತೋಟದಲ್ಲಿ ಕೆಲವೊಂದು ಹೂಗಳು ತಂತಾನೇ ಹರಡಿ ಖುಷಿ ಕೊಟ್ಟಂತಹ ಕ್ಷಣಗಳನ್ನು ಖಂಡಿತ ಮರೆಯಲಾರೆ. ನಮ್ಮ ಏರಿಯಾದಲ್ಲಿ ಒಂದು ತೋಟವನ್ನು ಮನೆ ಅಂದರೆ ಲೇಔಟ್ ಮಾಡಿರೋದ್ರಿಂದ, ಬಡಾವಣೆ ಮಾಡಿರೋದ್ರಿಂದ ಇಲ್ಲೆಲ್ಲ ಸುತ್ತಮುತ್ತ ಕೋಗಿಲೆಯ ಕುಹು ಕುಹು ನಿನಾದ, ಹಕ್ಕಿ ಪಕ್ಷಿಗಳ, ವಿವಿಧ ಪಕ್ಷಿಗಳ ಇಂಚರದ ಧ್ವನಿಗಳನ್ನು ಕೇಳೋದೇ ಒಂದು ಖುಷಿ. ಅವುಗಳ ನಡುವೆ ಹೂಗಳು ಕೂಡ ಹರಳಿ ನಿಂತು ನಗೆಬೀರಿ ನೀನು ಮತ್ತೆ ಮರಳಿ ಮಣ್ಣಿಗೆ ಬಾ, ಅಂದರೆ ಕೃಷಿ ಚಟುವಟಿಕೆಗಳಲ್ಲಿ ಅಥವಾ ನಿನ್ನ ಕೈತೋಟದ ಸಂದರ್ಭವನ್ನು ವಿನಿಯೋಗಿಸು ಅನ್ನುವ ಇಂದಿನ ಒಂದು, ಅಂದರೆ ನಾವು ಯಾವುದೋ ಒಂದು ಕಾಣದ ಕೈ ನಮ್ಮನ್ನು ಪ್ರೋತ್ಸಾಹ ನೀಡೋ ರೀತಿಯಲ್ಲಿ ನನಗೆ ಪ್ರಕೃತಿ ಹತ್ತಿರ ಕರೀತಾಯಿದೆ ಅಂದರೆ ತಪ್ಪಾಗಿರೋದು. ಪ್ರತಿಯೊಂದು ಹೂಗಳನ್ನು ನಾನು ಕಾಡು ಕುಸುಮ ಅಂತೇಳಿ ಅದನ್ನು ನಿರ್ಲಕ್ಷ್ಯ ಮಾಡದೆ ಎಲ್ಲವನ್ನು ಖುಷಿಯಿಂದ ನೋಡುವ ಕುತೂಹಲ ಇರೋದರಿಂದ ಎಲ್ಲವೂ ನನಗೆ ಖುಷಿ ಕೊಡುವಂಥ ವಿಚಾರವೇ. ನಾನು ಅಂಗಳದಲ್ಲಿ ಬಿಟ್ಟಂತಹ ಬಹುದೂರದಿಂದ ತಂದಂತಹ ಕುಸುಮವನ್ನು ಅದೇ ರೀತಿಯಲ್ಲೇ ಪ್ರೀತಿಸ್ತೇನೆ. ಬೀದಿ ಅಂದರೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಕಂಡಂತಹ ವಿಶೇಷ ಕುಸುಮಗಳನ್ನು ಕೂಡ ಅಕ್ಕರೆಯಿಂದ ನೋಡಿ ಅವುಗಳನ್ನು ಆಸ್ವಾದಿಸಿ ಒಂದು ರೀತಿಯ ಒಂದು ತುಂಬು ನಗೆ, ಹೃದಯ ಸ್ಪರ್ಶಿಯಾಗಿ ಬರ್ತಕ್ಕಂಥದ್ದನ್ನು ಆಸ್ವಾದಿಸೋದು ಕೂಡ ಇದೆ. ಸೇವಂತಿ ಅಂದರೆ ಸಾಕಷ್ಟು ಹೂಗಳು, ಸ್ಫಟಿಕ, ಡಿಸೆಂಬರ್ ಹೂಗಳು, ಮತ್ತು ಇದೇ ರೀತಿಯ ಕೆಂಪು ಹೂ ಇದೆ, ತುಂಬ ಸೂಕ್ಷ್ಮವಾದ ಹೂವು. ಆ ಹೂವು ಕೂಡ ಸದಾಕಾಲ ವರ್ಷಪೂರ ಹೂ ಬಿಡುತ್ತೆ. ಅಂಗಳದಲ್ಲಿ ಬಿಟ್ಟಂತಹ ಶಂಖಪುಷ್ಪಗಳನ್ನೆಲ್ಲ ನಾನು ತಂದು, ಅಂದರೆ ಪ್ರತಿನಿತ್ಯ ಹಾಕಲ್ಲ, ಜೇನುಹುಳುಗಳಿಗೆ ಕೂಡ ಆಹಾರ ಬೇಕು. ಸಾಕಷ್ಟು ಬಾರಿ ನನ್ನನ್ನು ಹೂ ಬಿಡಿಸಿ ಬಂದಾಗ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದು ಹೂವಿನಲ್ಲಿರೋ ಮಧುವನ್ನು ತಗೊಂಡು ಹೋಗೋದು ಇದೆ. ಜೊತೆಗೆ ಮನೆಯೊಳಗಡೆ ಬಂದು ಒಂದಷ್ಟು ಗಜಿಬಿಜಿ ಮಾಡಿದ್ದ ಸಂದರ್ಭವೂ ಇದೆ. ಅದನ್ನು ಒಂದಷ್ಟು ವಿಡಿಯೋ ಮಾಡಿದ್ದೆ, ಆದರೆ ಅದನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕಾಗಿಲ್ಲ. ಕಾರಣ ಏನೋ ಗೊತ್ತಿಲ್ಲ. ಮನೆ ಒಳಗಡೆ, ಅಡುಗೆ ಮನೆ ಒಳಗಡೆ ಬಂದು ನೂರಾರು, ಒಂದಲ್ಲ ಎರಡಲ್ಲ, ಜೇನುಹುಳುಗಳು ಬಂದು ಆ ಗೂಡು ಕಟ್ಟಲಿಕ್ಕೆ ಸಿಹಿಯನ್ನು, ಮಧುವನ್ನು ಇಟ್ಟಂತಹ ಸಂದರ್ಭ. ನನಗೆ ಗಾಬರಿಯಾಗಿ ಅವುಗಳಿಂದ ಭಯ, ಇದು ನಾನೇನೋ ಮಾಡಿ ಏನೋ ಆಗಿಬಿಟ್ರೆ ಅನ್ನೋ ಕಾರಣಕ್ಕೆ ಅವುಗಳನ್ನು ಓಡಿಸೋದ್ರಲ್ಲಿ ಸಾಕಷ್ಟು ಇದನ್ನು ಕೂಡ, ಶ್ರಮವನ್ನು ಕೂಡ ಪಟ್ಟೆ. ನೋಡಿ, ಇದು ಬಿಳಿ ದಾಸವಾಳ, ಹಬ್ಬುವ ಬಳ್ಳಿ. ಒಂದೊಳ್ಳೆಯ ತುಂಬ ದಿನದ, ಅಂದರೆ ಕೆಲವೊಂದು ಕಾರಣದಿಂದ ಗಿಡವನ್ನು ನೋಡಲಿಕ್ಕೆ ನಿರ್ಲಕ್ಷ್ಯ ಆದಾಗ ಆ ಗಿಡವನ್ನು ಕಳ್ಕೊಳ್ಳಬೇಕಾಗ್ತದೆ. ಆ ಕಳೆದುಕೊಂಡ ಗಿಡವನ್ನು ಮತ್ತೆ ನೆಡಲಿಕ್ಕೆ ಕೂಡ ನಾನು ತುಂಬ ಸಾಹಸವನ್ನು ಖಂಡಿತ ಮಾಡ್ತೇನೆ. ಏಕೆಂದರೆ ನನಗೆ ಅದು ನೆಡೋವರೆಗೂ ತುಂಬ ಕುತೂಹಲ. ಅದು ನೆಟ್ಟ ಮೇಲೆ ಏನೋ ಬದುಕ್ತಲ್ಲ ಅಂತ ಬಿಟ್ಬಿಡ್ತೀನಿ. ಕೆಲವೊಂದು ಕಾರಣಾಂತರಗಳಿಂದ ಆ ಮಣ್ಣಿನಲ್ಲಿರ್ತಕ್ಕಂಥ, ನಾನಂದರೆ ಕೆಲವೊಂದನ್ನು ಡೈರೆಕ್ಟಾಗಿ ಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಇದು ಮೊಸರು, ಮಜ್ಜಿಗೆ ಮತ್ತು ನಿಂಬೆ ಸಿಪ್ಪೆಗಳೆಲ್ಲ ಕೆಲವೊಂದು ಕಾರಣಾಂತರಗಳಿಂದ ಅಲ್ಲಿಗೆ ಊದಿ ಆ ಗಿಡದ ಬೇರಿಗೇನೋ ತೊಂದರೆ ಆಗಿ ಆ ಗಿಡ ಸಾಯೋ ಸಂದರ್ಭ ಕೂಡ ಬರುತ್ತೆ. ಆ ಎಲ್ಲ ಸಂದರ್ಭವನ್ನು ದಾಟಿ ನನಗೆ ಒಂದಷ್ಟು ಕೆಲವು ಗಿಡಗಳು, ಅಂದರೆ ಬೀಜ ಪ್ರಸಾರ ಆಗಿ ತಂತಾನೆ ಆರೈಕೆ ಇಲ್ಲದೆ ಬರ್ತಕ್ಕಂಥ ಸಾಕಷ್ಟು ಹೂವಿನ ಗಿಡಗಳು ಖುಷಿಯನ್ನು ಕೊಟ್ಟಿವೆ. ಶ್ರಮದಾಯಕವಾಗಿ ತುಂಬ ಶ್ರಮಪಟ್ಟು ಗಿಡಗಳನ್ನು ನೆಟ್ಟ ಗಿಡಗಳು ನನ್ನ ಕೈ ತಪ್ಪಿ ಹೋದ್ರೂ
ಈ ಕೆಲವೊಂದು ಅಂದರೆ ಪಕ್ಷಿಗಳ ಗಾಳಿ ಪ್ರಸಾರದಿಂದ ಮತ್ತು ಪಕ್ಷಿಗಳು ನಾನು ಗಿಡಕ್ಕೆ ನೀರು ಹಾಕಿ ಬಂದ ಮೇಲೆ ಅವು ಕೂಡ ಬರ್ತವೆ, ಬಂದು ತಮ್ಮ ಖುಷಿ ಮತ್ತು ಅಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ ತಿನ್ನೋದು ಈ ಥರದ್ದೆಲ್ಲ ಇರುತ್ತೆ. ಆ ಎಲ್ಲ ಸಂದರ್ಭದಲ್ಲಿ ಅವುಗಳ ಕೊಡುಗೆನೂ ಕೂಡ ಇದೆ. ನನಗೆ ಒಂದಷ್ಟು ಬೀಜಗಳನ್ನು ಕೂಡ ನನ್ನ ಕೈತೋಟಕ್ಕೆ ತಂದಿರಿಸಿ ಇವೆ ಅವು. ಅವುಗಳನ್ನು ಕೂಡ ನಾನು ಮರೆಯಲಾರೆ. ಕೆಲವೊಂದು ಗಿಡಗಳು ಮತ್ತು ಕಳೆ ಗಿಡಗಳು, ಸಾಕಷ್ಟು ಕಳೆ ಗಿಡದಲ್ಲೂ ಹೂವನ್ನು ನೋಡೋ ಕುತೂಹಲ ಇರೋದರಿಂದ ನಾನು ಎಲ್ಲವನ್ನು ಅಪ್ಪಿ ಮುದ್ದಾಡುವಂಥ ಸಸ್ಯ ಅಂದರೆ ಇದು ಕಳೆ ಅಂತ ಕಿತ್ತೆಸಿಯೋಕ್ಕೆ ಇಷ್ಟನೇ ಆಗಲ್ಲ. ಎಲ್ಲ ಬೆಳೆಸ್ಬೇಕಂದ್ರೆ ಎಲ್ಲನೂ ಬೆಳೆಸ್ಕೊಂಡು ಈ ನೋಡಿದವರೆಲ್ಲ ಏನಿದು ಬಿಜಿ ಬಿಜಿ ಅಂತಾರೆ. ಬಟ್ಟು ನಾವು ಬೇಕು ಅಂತ ಬೆಳೆಸ್ತಕ್ಕಂಥದ್ದು ಉಳಿಯೋದಿಲ್ಲ. ತಂತಾನೇ ಬೆಳೆದಂಥ ಗಿಡಗಳನ್ನು ಯಾಕೆ ಕಿತ್ತೆಸಬೇಕು ಅನ್ನೋ ಒಂದೊಂದು ಸಂದರ್ಭವೂ ಬಂದಿದ್ದುಂಟು. ಕೆಲವೊಂದು ಸಂದರ್ಭದಲ್ಲಿ ಒಂದು ಗಿಡವನ್ನು ನಾನು ಉಳಿಸ್ಕೊಳ್ಳೇಬೇಕು ಅನ್ನೋ ಸಂದರ್ಭ ಬಂದಾಗ ಆ ಗಿಡಗಳನ್ನು ಪಕ್ಕಕ್ಕಿಟ್ಟು ಮತ್ತು ಇಲ್ಲವೇ ಅದನ್ನು ಬೇರೆ ಪಾಟ್ಗೆ ವರ್ಗಾಯಿಸಿ ಅವುಗಳನ್ನು ನೋಡೋ ಕುತೂಹಲ ಕೂಡ ನನ್ನಲ್ಲಿದೆ. ಸಾಕಷ್ಟು ಈಗ ಮಲ್ಲಿಗೆ ನನಗೆ ನೋಡಿ ಒಂದೇ ಬಳ್ಳಿನಲ್ಲಿ ಎಷ್ಟೆಲ್ಲ ಮುಗಿದೆ. ಮೊದಲೆಲ್ಲ ಆ ಹೂ ಯಾವಾಗ ಬಿಡುತ್ತೆ ಬಿಡುತ್ತೆ ಅಂತ ಕಾಯ್ತಾ ಇದ್ದೆ. ಆದರೆ ಒಂದು ಮಲೆನಾಡಿನಿಂದ ತಂದೆ ಅನಿಸುತ್ತೆ, ಮಲೆನಾಡು ಅಥವಾ ನಮ್ಮ ಮೈಸೂರಿನ ಅರಮನೆ ಪಕ್ಕದ ಮಲ್ಲಿಗೆ ಗಿಡನೋ ಏನೋ ಗೊತ್ತಿಲ್ಲ, ಸಾಕಷ್ಟು ಹೂವನ್ನು ಬಿಟ್ಟು ಅದು ಹೂ ಒಂದಲ್ಲ ಎರಡಲ್ಲ ಒಂದೇ ಒಂದು ಮೊಗ್ಗು ಬಿಡೋ ಸಂದರ್ಭದಲ್ಲಿ 10 ಮೊಗ್ಗುಗಳನ್ನು ಅವತ್ತು ತಂದು ನನಗೆ ತುಂಬ ಖುಷಿ ಕೊಡ್ತು. ನೋವಿನ ಸಂದರ್ಭ ನನಗಿದ್ರೂ ಈ ಸಸ್ಯದಲ್ಲಿರ್ತಕ್ಕಂಥ ಸಸ್ಯಗಳು ಕೂಡ ನನಗೆ ಸಾಕಷ್ಟು ಸಾಂತ್ವನವನ್ನು ಹೇಳಿದ್ವು. ನನ್ನ ಸಹೋದರಿಯ ಸಾವಿನ ಒಂದು ಸಂದರ್ಭವನ್ನು ಮರೀಲಿಕ್ಕೆ ನನಗೆ ಈ ಗಿಡಗಳು ಕೂಡ ನನಗೆ ಸಾಥ್ ಕೊಟ್ಟವು ಅಂತ ಅಂದರೆ ತಪ್ಪಾಗಲಾರ್ದು. ಅಂದರೆ ಹೆಚ್ಚು ಗೊಬ್ಬರದ ಆರೈಕೆ ಮಾಡಲಿಕ್ಕೆ ಆಗಿಲ್ಲ. ಸುಮ್ಮನೆ ಅವುಗಳಿಗೆ ಅಂದರೆ ಊಟ ಹಾಕಬೇಕು, ಆ ಕಾರಣಕ್ಕೆ ಹಾಕಿ ಮಾಡ್ತೀವಲ್ಲ. ಅಂದರೆ ವಿಶೇಷವಾದ ಭಕ್ಷ್ಯಭೋಜನಗಳನ್ನು ಬಳಸಿ ಸಂತುಷ್ಟಗೊಳಿಸ್ಲಿಕ್ಕಾಗದೇ ಇದ್ರೂ ಮನೆ ಅಂಗಳದಲ್ಲಿರ್ತಕ್ಕಂಥ ಅಂದರೆ ನಾನು ಬಳಸ್ತಿದ್ದ ಹಣ್ಣು ಸಿಪ್ಪೆಗಳನ್ನೆಲ್ಲ ಒಂದೇ ಬಕೆಟ್ಗೆ ಹಾಕಿ ಆ ನೀರನ್ನು ಹಾಕ್ತಿದ್ದೆ. ಅದೆಷ್ಟು ಸತಪೂರ್ಣವಾಗಿ ಗಿಡಗಳಿಗೆ ಸೇರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನು ನಾನು ಪರೀಕ್ಷೆ ಮಾಡಲಿಕ್ಕೂ ಕೂಡ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಸದ್ಯ ನೀರು ಹಾಕಿ ಹೋಗೋದು ಬರೋದು. ಮತ್ತು ಒಂದು ಬೇಸರದ ಸಂಗತಿಯನ್ನು ನಾನು ಇಲ್ಲಿ ಟೆರೆಸ್ಗೆ ಮೇಲತ್ತಲಿಕ್ಕೂ ಶಕ್ತಿಹೀನಳಾದಂತಹ ಸಂದರ್ಭ ನನಗೆ ಬಂದಿತ್ತು. ಆ ಸಂದರ್ಭ ಆ ಕಾರಣಕ್ಕೆ ನಾನು ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟೆ. ಅದನ್ನು ಈಗ ಮಾಡೋಣ, ನಾಳೆ ಮಾಡೋಣ ಹೀಗೆ. ಮತ್ತು ನನ್ನ ಆರೋಗ್ಯದಲ್ಲಿ ದಿನಕ್ಕೆ ಚೇತರಿಕೆಯೇ ಅಂದರೆ ರಕ್ತದ ಹೆಚ್ಚಳವೇ ಆಗದೇ ಇದ್ದ ಸಂದರ್ಭ ಕೂಡ ಇತ್ತು. ಮತ್ತು ನಾನೇ ಆರೈಕೆ ಮಾಡ್ಕೋಬೇಕಿತ್ತು. ಮತ್ತು ಈ ಎಲ್ಲ ಸಂದರ್ಭಗಳ ನಡುವೆ ನನಗೆ ಸಾಕಷ್ಟು ನನ್ನನ್ನು ನಾನು ಕಾಪಾಡಿಕೊಳ್ಳದ ಸಂದರ್ಭದಲ್ಲಿ ಕೂಡ ನಾನು ಈ ಸಸ್ಯಗಳನ್ನು ಕಾಪಾಡಿದೆ ಅನ್ನೋದಕ್ಕಿಂತ ಅವುಗಳು ಪಾಪ ಆ ಸಂದರ್ಭದಲ್ಲಿ ನಾನು ನೀರು ಹಾಕಿದ್ರೂ ಹೇಗೋ ಬದುಕುಳಿದಿವೆ ಅನ್ನೋದು ವಿಶೇಷವಾದ ಸಂಗತಿ. ಈಗಲೂ ಒಂದೊಂದು ಗಿಡಗಳನ್ನು ಕೂಡ ಪ್ರತ್ಯೇಕವಾಗಿ ಅವುಗಳನ್ನು ಗೊಬ್ಬರ ಹಾಕಿ ಅವುಗಳಿಗೆ ನೀರು ಹಿಡಿಯೋ ಥರ ನಾನು ಹಾಕಿದ್ರೆ ನೀರು ಹಾಕಿದ ತಕ್ಷಣ ನೀರು ಅದು ಹರಿದು ಹೋಗ್ತಾ ಇತ್ತು. ಅಂದರೆ ಅದು ಹಿಡಿಯುವ ಶಕ್ತಿ ಗಿಡಗಳಿಗೆ ಇಲ್ಲದ ಸಂದರ್ಭವೂ ಕೂಡ ಇತ್ತು. ಹಾಗಾಗಿ ಈಗ ಪ್ರತಿಯೊಂದು ಗಿಡವನ್ನು ಒಂದೊಂದು ಗಿಡವನ್ನು ತಗೊಂಡು ಅದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನೆಲ್ಲ ಸಡಿಲ ಮಾಡಿಕೊಟ್ಟು ಮಾಡ್ತಾಯಿದ್ದೇನೆ. ಸಾಕಷ್ಟು ಹೂಗಳನ್ನು ಕೂಡ ಕೊಡ್ತಾಯಿವೆ. ತುಂಬ ಖುಷಿಯಾಗುತ್ತೆ. ಮಳೆಗಾಲವಾದ್ದರಿಂದ ಶಂಖಪುಷ್ಪವನ್ನು ಕತ್ತರಿಸಿದ್ದೆ. ಅದನ್ನು ಬಳ್ಳಿಯೋಪಾದಿಯಲ್ಲಿ ಒಂದು ಆರ್ಚ್ ರೀತಿ ಮಾಡಿ ಎಲ್ಲ ಹೂಗಳನ್ನು ನೋಡಬೇಕು ಅನ್ನೋ ಆಸೆ ಆದರೂ ಮಾಡಲಿಕ್ಕೆ ಸಮಯ ಒದಗಿ ಬಂದಿಲ್ಲ. ಇನ್ಮೇಲಾದರೂ ಒಮ್ಮೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ. ಸಾಕಷ್ಟು ಗಿಡಗಳನ್ನು ಕಳ್ಕೊಂಡಿದ್ದೀನಿ. ನಾನು ಮಂಗಳೂರಿಂದ ಒಂದಷ್ಟು ಗಿಡಗಳನ್ನು ತಂದೆ. ಅವುಗಳೆಲ್ಲ ಕೆಲವೊಂದೆಲ್ಲ ಹೋದವು. ಗುಲಾಬಿ ಕೂಡ ಒಂದೆರಡು ಗುಲಾಬಿಗಳು ಹೋದವು. ಏನೂ ಮಾಡೋಕ್ಕಾಗಲ್ಲ. ನಾನು ಶಕ್ತಿ ಮೀರಿ ಅವುಗಳನ್ನು ಬದುಕಿಸೋ ಪ್ರಯತ್ನ ಮಾಡಿದೆ. ಒಂದು ವರ್ಷವಾದರೂ ಡ್ರ್ಯಾಗನ್ ಫ್ರೂಟ್ ಇನ್ನೂ ಹಣ್ಣು ಬಿಟ್ಟಿಲ್ಲ. ನಿಮಗೆ ಯಾರಿಗಾದರೂ ಅದರ ಬಗ್ಗೆ ಗೊತ್ತಿದ್ದರೆ ಒಂದಷ್ಟು ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ಅದಕ್ಕೇನಾದರೂ ಸಿದ್ಧತೆಗಳು ಮಾಡ್ಕೋಬೇಕಾ ಅಂತ ಯೋಚನೆ ಮಾಡ್ತೀನಿ. ಇದಾಗಿತ್ತು ಇಂದಿನ ವಿಶೇಷ.